ಚಿಕ್ಕಬಳ್ಳಾಪುರ ಜಿಲ್ಲಾ ಉಪನ್ಯಾಸಕರ ಸಂಘ ಮತ್ತು ಪ್ರಾಂಶುಪಾಲರ ಎರಡೂ ಸಂಘಗಳು ಜಂಟಿಯಾಗಿ ಹೋರಾಟವನ್ನು ನಾವು ಹಮ್ಮಿಕೊಂಡಿದ್ದೇವೆ. ನಮ್ಮ ಹೋರಾಟದ ಉದ್ದೇಶ ಏನಂದ್ರೆ, ಈಗಾಗಲೇ ಕೇಂದ್ರ ಸರ್ಕಾರದ ಸೂಚನೆಯಂತೆ ಇಡೀ ಕರ್ನಾಟಕಾದ್ಯಂತ ಎಲ್ಲ ಉಪನ್ಯಾಸಕ ಸಂಘಗಳು ಜಿಲ್ಲಾ ಕೇಂದ್ರಗಳಲ್ಲಿ ನಾವು ನಮ್ಮ ಮನವಿ ಪತ್ರಗಳನ್ನು ಜಿಲ್ಲಾ ಅಧಿಕಾರಿಗಳ ಮೂಲಕ ಮಾನ್ಯ ಶಿಕ್ಷಣ ಸಚಿವರು ಮತ್ತು ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರವನ್ನು ಸಲ್ಲಿಸ್ತಾ ಇದ್ದೀವಿ. ನಮ್ಮ ಪ್ರಮುಖವಾದಂತಹ ಬೇಡಿಕೆಗಳು ಏನಂದ್ರೆ, ಜಿಲ್ಲಾ ಉಪನಿರ್ದೇಶಕರ ಕಚೇರಿಗಳ ಆಡಳಿತಾತ್ಮಕದ ಮೇಲೆ ಜಿಲ್ಲಾ ಪಂಚಾಯಿತಿಯ ಸಿಇಒರವರ ನಿಯಂತ್ರಣದ ಕಡತವನ್ನ ಹಿಂಪಡಿಬೇಕು ಅಂತಕ್ಕಂಥದ್ದು ಪ್ರಧಾನ ನಮಗೆ ಬೇಡಿಕೆ ಆಗಿರ್ತಕ್ಕಂಥದ್ದು. ಯಾಕಂದ್ರೆ ಜಿಲ್ಲಾ ಉಪನಿರ್ದೇಶಕರ ಕಚೇರಿಯ ಮೇಲೆ ಸಿಇಒಗಳ ಒಂದು ಆಡಳಿತಾತ್ಮಕ ನಿಯಂತ್ರಣವನ್ನ ಮಾಡಿದಾಗ ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಅಸ್ತಿತ್ವವೇ, ಅದರ ಅಸ್ಮಿತೆ ಕಳೆದುಕೊಳ್ಳುತ್ತದೆ ಅಂತಕ್ಕಂಥ ದೃಷ್ಟಿಯಿಂದ, ಯಾಕಂದ್ರೆ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಕರ್ನಾಟಕದಲ್ಲಿ ತನ್ನದೇ ಆದಂತಹ ಪಾವಿತ್ರ್ಯವನ್ನ, ತನ್ನದೇ ಆದಂತಹ ಮೌಲ್ಯಗಳನ್ನ ಉಳಿಸ್ಕೊಂಡು ಬಂದಿರತಕ್ಕಂಥದ್ದು, ಗುಣಾತ್ಮಕ ಶಿಕ್ಷಣವನ್ನ ನೀಡುತ್ತಾ ಬಂದಿದೆ. ಹಾಗಾಗಿ ಇಡೀ ಕರ್ನಾಟಕಾದ್ಯಂತ ನಾವು ಹೋರಾಟವನ್ನ ಮೊದಲನೇ ಹಂತದ ಭಾಗವಾಗಿ ಇಂದು ಹೋರಾಟವನ್ನ ಮಾಡ್ತಿದ್ದೀವಿ. ಎರಡನೇದು ಪ್ರಮುಖ ಬೇಡಿಕೆ, ಈಗಾಗಲೇ ಪದವಿ ಪೂರ್ವ ಶಿಕ್ಷಣ ಇಲಾಖೆಯಿಂದ ದ್ವಿತೀಯ PUCಯ ಪರೀಕ್ಷಾ ವಿಭಾಗವನ್ನ SSLC ಪರೀಕ್ಷಾ ಮಂಡಳಿಗೆ ವರ್ಗಾವಣೆ ಮಾಡಿರ್ತಕ್ಕಂಥದ್ದು ಸಹ ಅದನ್ನ ಹಿಂಪಡಿಬೇಕು ಅಂತಕ್ಕಂಥದ್ದು ನಮ್ಮ ಎರಡನೇ ಪ್ರಧಾನ ಬೇಡಿಕೆ ಆಗಿದೆ. ಅದರ ಜೊತೆಗೆ ಈಗಾಗಲೇ 3 ವರ್ಷಕ್ಕೊಮ್ಮೆ ಮೌಲ್ಯಮಾಪನದ ಭತ್ಯೆಗಳನ್ನ ಪರಿಷ್ಕರಣೆ ಮಾಡಬೇಕಾಗಿತ್ತು. 4 ವರ್ಷ ಆಗಿದ್ರೂ ಸಹ ಯಾವುದೇ ರೀತಿ ಮೌಲ್ಯಮಾಪನದ ಭತ್ಯೆಗಳನ್ನ ಪರಿಷ್ಕರಣೆಯನ್ನ ಮಾಡಿರುವುದಿಲ್ಲ. ಹಾಗಾಗಿ ಮೌಲ್ಯಮಾಪನವನ್ನ ಕೂಡಲೇ ಪರಿಷ್ಕರಣೆಯನ್ನ ಮಾಡಬೇಕು ಅಂತಕ್ಕಂಥದ್ದು ನಮ್ದ ಮತ್ತೊಂದು ಬೇಡಿಕೆ ಆಗಿರ್ತಕ್ಕಂಥದ್ದು. ಅದಕ್ಕಿಂತ ಮುಖ್ಯವಾಗಿ ಈಗಾಗಲೇ NCERT ಮಾದರಿಯಲ್ಲಿ ಎಲ್ಲವನ್ನು ಶಿಕ್ಷಣವನ್ನ ಪದವಿ ಪೂರ್ವ ಶಿಕ್ಷಣ ಇಲಾಖೆಯಲ್ಲಿ ನೀಡ್ತಾ ಇದೆ. ಆದರೆ NCERT ಮಾದರಿಯಲ್ಲಿ ಉಪನ್ಯಾಸಕರು ಮತ್ತು ವಿದ್ಯಾರ್ಥಿಗಳ ಅನುಪಾತ ಇಲ್ಲ. ನಮ್ಮ ಅನುಪಾತ 320 ವಿದ್ಯಾರ್ಥಿಗಳಿಗೆ ಒಬ್ಬ ಉಪನ್ಯಾಸಕರು ಅಂತೇಳಿ ಅನುಪಾತವನ್ನ ನಿಗದಿ ಮಾಡಿರ್ತಕ್ಕಂಥ ಸರಿ ಇಲ್ಲ. NCERT ಪ್ರಕಾರ 40 ವಿದ್ಯಾರ್ಥಿಗಳಿಗೆ ಒಬ್ಬ ಉಪನ್ಯಾಸಕರು ಇರಬೇಕಾಗಿತ್ತು. ಹಾಗಾಗಿ 40 ವಿದ್ಯಾರ್ಥಿಗಳಿಗೆ ಒಬ್ಬ ಉಪನ್ಯಾಸಕರನ್ನ ಅನುಪಾತವನ್ನ ನಿಗದಿ ಮಾಡಬೇಕು ಅಂತಕ್ಕಂಥದ್ದು ಮತ್ತೊಂದು ನಮ್ಮ ಪ್ರಧಾನ ಬೇಡಿಕೆ ಆಗಿರ್ತಕ್ಕಂಥದ್ದು. ಈ ಎಲ್ಲಾ ಬೇಡಿಕೆಗಳ ಅಂಗವಾಗಿ ಇಂದು ಪ್ರತಿ ಜಿಲ್ಲಾ ಹಂತದಲ್ಲೂ ಪ್ರಥಮ ಹಂತದ ಹೋರಾಟವಾಗಿ ಎಲ್ಲಾ ಉಪನ್ಯಾಸಕರು, ಪ್ರಾಂಶುಪಾಲರು ಜಂಟಿಯಾಗಿ ಹೋರಾಟವನ್ನ ಮಾಡುವ ಮೂಲಕ ನಮ್ಮ ಮನವಿ ಪತ್ರವನ್ನ ಜಿಲ್ಲಾಧಿಕಾರಿಗಳ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಮಾನ್ಯ ಶಿಕ್ಷಣ ಸಚಿವರಿಗೆ ಸಲ್ಲಿಸುವ ಮೂಲಕ ಮೊದಲನೇ ಹಂತದ ಹೋರಾಟವನ್ನ ನಾವು ಹಮ್ಮಿಕೊಂಡಿದ್ದೇವೆ. ಒಂದು ವೇಳೆ ಮಾನ್ಯ ಶಿಕ್ಷಣ ಸಚಿವರು, ನಮ್ಮ ಇಲಾಖೆ ಸರ್ಕಾರ ನಮ್ಮ ಬೇಡಿಕೆಯನ್ನ ಏನಾದರೂ ಈಡೇರಿಸದಿದ್ದಲ್ಲಿ, ಪ್ರಧಾನ ಬೇಡಿಕೆ ಆಗಿರ್ತಕ್ಕಂಥದ್ದು ಜಿಲ್ಲಾ ಉಪನಿರ್ದೇಶಕರ ಕಚೇರಿಗಳ ಆಡಳಿತದ ಮೇಲೆ ಜಿಲ್ಲಾ ಪಂಚಾಯಿತಿಯ ಸಿಇಒಗಳ ನಿಯಂತ್ರಣ ಕಡತವನ್ನ ಕೂಡಲೇ ಹಿಂಪಡಿಬೇಕು. ಹಿಂಪಡೆಯದಿದ್ದಲ್ಲಿ ಮುಂದೆ ನಾವು ಮೌಲ್ಯಮಾಪನವನ್ನ ದ್ವಿತೀಯ PUC ಪರೀಕ್ಷೆ 1ರ ಮೌಲ್ಯಮಾಪನವನ್ನ ಬಹಿಷ್ಕಾರ ಮಾಡಲಿಕ್ಕೆ ಈಗಾಗಲೇ ಕೇಂದ್ರ ಸರ್ಕಾರ ತೀರ್ಮಾನ ಮಾಡಿದೆ. ಕೇಂದ್ರ ಸಂಘ ತೀರ್ಮಾನ ಮಾಡಿರೋದ್ರಿಂದ ಆ ಕೇಂದ್ರ ಸಂಘದ ಅನುಮತಿಯಂತೆ ನಾವೆಲ್ಲರೂ ಸಹ ಮೌಲ್ಯಮಾಪನವನ್ನ ಬಹಿಷ್ಕಾರ ಮಾಡಲಿಕ್ಕೆ ಎಲ್ಲಾ ಉಪನ್ಯಾಸಕರು ರೆಡಿಯಾಗಿದ್ದೀವಿ. ಹಾಗಾಗಿ ಸರ್ಕಾರ, ಇಲಾಖೆ ಕೂಡಲೇ ನಮ್ಮ ಬೇಡಿಕೆಯನ್ನ ಈಡೇರಿಸಿ ಮೌಲ್ಯಮಾಪನ ಸುಗಮವಾಗಿ ನಡ್ಕೊಳ್ಳಲು ನಮಗೆ ಅನುವು ಮಾಡಿಕೊಡ್ಬೇಕಾಗಿ ನಮ್ಮ ಸರ್ಕಾರದ ಪರವಾಗಿ ಸರ್ಕಾರಕ್ಕೆ ನಾವು ಮನವಿಯನ್ನ ಮಾಡ್ತೀವಿ. ಸರ್, ನನ್ನ ಹೆಸರು ಡಾಕ್ಟರ್ ಮುನ್ನಡ್ಡಿ ಅಂತೇಳಿ, ಜಿಲ್ಲಾ ಉಪನ್ಯಾಸ ಸಂಘದ ಅಧ್ಯಕ್ಷನಾಗಿ ಸರ್ಕಾರದಲ್ಲಿ ನಾನು ಮನವಿ ಮಾಡ್ತೀನಿ. ನಮ್ಮ ಬೇಡಿಕೆಯನ್ನ ಕೂಡಲೇ ಈಡೇರಿಸಿದ್ರೆ ನಾವು ಮೌಲ್ಯಮಾಪನವನ್ನ ಯಶಸ್ವಿ ಮಾಡಲಿಕ್ಕೆ ಸಹಾಯ ಆಗುತ್ತೆ ಅಂತಕ್ಕಂಥದ್ದನ್ನ ಹೇಳ್ತಾ ಸರ್ಕಾರದಲ್ಲಿ ನಾನು ಮನವಿ ಮಾಡ್ತೀವಿ, ಕೂಡಲೇ ನಮ್ಮ ಬೇಡಿಕೆಯನ್ನ ಈಡೇರಿಸಬೇಕು ಅಂತ ಸರ್.